ಈ ಒಂದು ಪರಿಸರ ಇದ್ರ ನಾವು ಪರಿಸರ ಇಲ್ಲದೆ ಇದ್ರೆ ನಾವೇನೂ ಇಲ್ಲ. ಹಾಗಾದ್ರೆ ಈ ಒಂದು ಪರಿಸರದ ನಾಟಕವನ್ನ ನಾವು ಪ್ರಾರಂಭ ಮಾಡೋಣ. ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಗಿಡ ಮರಗಳನ್ನು ಕಡಿದು ನಗರ ಪ್ರದೇಶಕ್ಕೆ ಮಾರ್ತಾ ಇದ್ದ. ತನ್ನ ಹೊಲದಲ್ಲಿ ಇರುವಂತಹ ಎಲ್ಲ ಗಿಡ ಮರಗಳನ್ನು ಕಡಿದ. ಹಾಗೆ ಪಕ್ಕದಲ್ಲಿ 200 ಹೊಲಗಳಲ್ಲಿರುವಂಥ ಗಿಡ ಮರಗಳನ್ನು ಕೂಡ ಕಡಿದ. ಹೀಗೆ ಕಡಿತ ಊರಲ್ಲಿರುವಂಥ ಎಲ್ಲ ಗಿಡ ಮರಗಳನ್ನು ಕಡಿದುಬಿಟ್ಟ. 5 ವರ್ಷಗಳ ಕಾಲ ಆ ಗಿಡಗಳನ್ನೆಲ್ಲ ಕಡಿದ ಮೇಲೆ 5 ವರ್ಷಗಳ ಕಾಲ ಆ ಊರಲ್ಲಿ ಮಳೆಯಾಗಲಿಲ್ಲ. ಜನರಿಗೆ ಊಟ ಸಿಗಲಿಲ್ಲ. ಜನರ ಜೀವನ ಬಹಳ ಕಷ್ಟ ಆಯ್ತು. ಹಾಗಾದ್ರೆ ಆ ಎಲ್ಲ ಮೂಲ ಕಾರಣಕ್ಕೆ ಯಾರು ಹೊಣೆಗಾರರು ಎಂಬುದನ್ನು ಈ ನಾಟಕದಲ್ಲಿ ಮುದ್ದು ಮಕ್ಕಳು ಈಗ ತಮ್ಮ ನಾಟಕವನ್ನು ಪ್ರಾರಂಭಿಸ್ತಾರೆ. ನಮಸ್ಕಾರ ಅಧ್ಯಕ್ಷರೇ. ನಾನು ದುಂಬಿಗಳ ಹಾಗೂ ಹೂವಿನ ಮೇಲೆ ಕುಳಿತು ಮಕರಂದ ಹೀರಿಕೊಂಡು ಅಲ್ಲಿಂದ ಬಂದು ನನ್ನ ಗೂಡಿನಲ್ಲಿ ಶೇಖರಿಸಿ ಇಡುವೆ. ಅದು ನನ್ನ ಗೂಡಿನಲ್ಲಿ ಜೇನುತುಪ್ಪವಾಗಿ ಮಾರ್ಪಡುವುದು. ಅದನ್ನು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನನ್ನ ಉಪಯೋಗ ಪಡೆಯುವರು. ಹೌದು ಹೌದು ಜೇನ್ನೊಣ, ನೀನು ಹೇಳೋದು ಸರಿ ಇದೆ. ನಿನ್ನ ಜೇನುತುಪ್ಪ ಎಲ್ಲದಕ್ಕೂ ಉಪಯೋಗ ಐತಿ. ನೋಡು ಮೂಲಕ ಇಷ್ಟೆಲ್ಲ ಉಪಯೋಗ ಪಡೆದ ಈ ಮಾನವ ನಾನು ಗೂಡು ಕಟ್ಟಿದ ಮರಗಳನ್ನೆಲ್ಲ ಕಡೆದು ಹಾಕಿದ್ದಾನೆ. ನಾನು ಎಲ್ಲಿ ಗೂಡು ಕಟ್ಟಲಿ? ನಾನು ಎಲ್ಲಿ ವಾಸಿಸಲಿ? ಈ ಮನುಷ್ಯ ಎಲ್ಲ ಹಾಳು ಮಾಡಿರುವ. ಅಯ್ಯೋ ಪಾಪ, ಹಾಗೆ ಮಾಡಿರೋನು. ಹೇ ಮಾನವ, ಸ್ವಲ್ಪ ಆದರೂ ವಿಚಾರ ಇಲ್ಲವೇ ನಿನಗೆ? ಅಯ್ಯೋ, ನಾನೆಂತ ದೊಡ್ಡತನ ಮಾಡಿದೆ. ಮುಂದಿನ ಸರದಿ ಯಾರದು? ನಮಸ್ಕಾರ ಅಧ್ಯಕ್ಷರೇ. ನಾನು ಕಾಗೆ. ನಾನು ಹೊಲಗಳಲ್ಲಿ ಇರುವ ಕ್ರಿಮಿಕೀಟಗಳನ್ನು ತಿಂದು ಬದುಕು, ಜೊತೆಗೆ ಬೆಳೆಗಳ ಹಾನಿಯಾಗದಂತೆ ಕಾಪಾಡುವೆ. ಆದರೆ ಇವಾಗ ನನ್ನ ವಾಸಸ್ಥಾನ ಇಲ್ಲ. ಆದರೆ ಈ ಮನುಷ್ಯ ಮರ ಕಡಿದು ಹಾಕಿದ್ದಾನೆ. ಅದರಲ್ಲಿ ನನ್ನ ಮಕ್ಕಳು ಕೂಡ ಇದ್ದರು. ಅದರಲ್ಲಿಯೇ ಅವರು ಸತ್ತು ಹೋದರು. ನೀವೇ ನ್ಯಾಯ ಕೊಡಿಸಬೇಕು ಅಧ್ಯಕ್ಷರೇ. ಅಯ್ಯೋ ಪಾಪ, ಹಸು ಕಂಬ ಮಗು ಸತ್ತು ಹೋದವೆ. ನನ್ನ ದಡ್ಡತನದಿಂದ ತಪ್ಪು ಮಾಡಿದೆ. ವ್ಯಕ್ತಿ ಆ ಗಿಡಗಳನ್ನು ಕಡಿದ ಮೇಲೆ ಊರ ಪರಿಸ್ಥಿತಿ ಹಿಂಗಾಯಿತು, ಮರುಭೂಮಿಯಂತೆ ಆಯಿತು. ಹಾಗಾದ್ರೆ ಆ ಪ್ರಾಣಿಗಳು ತಮ್ಮ ನೋವುಗಳನ್ನು ಆ ವ್ಯಕ್ತಿಯಲ್ಲಿ ತೋಡ್ಕೊಳ್ತಾ ಇದ್ದವು. ಕರಿಯಪ್ಪ, ಹೇ ಕರಿಯಪ್ಪ, ನೋಡು ನಿನ್ನ ದುರಾಸೆಯಿಂದ ಒಂದಲ್ಲ ಎರಡಲ್ಲ ಎಷ್ಟೆಷ್ಟೋ ಘಟನೆಗಳು ನಡೆದವು. ನಮಸ್ಕಾರ ಅಧ್ಯಕ್ಷೆ. ನಾನು ಗಿಳಿ. ನಾನು ಅನೇಕ ಬಗೆಯ ಹಣ್ಣುಗಳನ್ನು ತಿಂದು ಆಕಾಶದ ಎತ್ತರವಾಗಿ ಹಾರಾಡಿ ಖುಷಿ ಪಡುವೆ. ನಾನು ಮರದ ಕಾಂಡದಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುವೆ. ಮರಗಳೆಲ್ಲ ಕಡದ ಮೇಲೆ ನನಗೂ ಕೂಡ ವಾಸಿಸಲು ಸ್ಥಳವಿಲ್ಲ. ಅದರಲ್ಲಿ ನನ್ನ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು ಎಲ್ಲರೂ ಇದ್ರು. ಗಿಡ ಬಿದ್ಮೇಲೆ ಅವರೆಲ್ಲ ಅದರಲ್ಲೇ ಸತ್ತೋದ್ರು. ಅಯ್ಯೋ ಪಾಪ, ನಿನ್ನ ತಂದೆ ತಾಯಿ ತೀರ್ಕೊಂಡ್ರೆ ಅವರು ನನಗೆ ಬಹಳ ತುಂಬಾ ಬೇಕಾದವರು. ನೀನು ಸಣ್ಣ ಮಗು ಎನ್ನುವ ಆರೈಕೆ ಮಾಡೋರಾರು, ಊಟ ಮಾಡಿಸೋರಾರು. ಜೀವನ ಬಹಳ ಕಷ್ಟ ಇದೆ. ನೋಡಿದೇನಪ್ಪ ಕರಿಯಪ್ಪ, ನೀ ಮಾಡಿದ ಕೆಲಸ. ಅಯ್ಯೋ ಪಾಪ ಗಿಳಿಯೇ, ನಿನ್ನನ್ನು ಅನಾಥ ಮಾಡಿದಕ್ಕಾಗಿ ನನ್ನನ್ನು ಕ್ಷಮಿಸಿ ಬಿಡು. ನನ್ನ ದುಡ್ಡಿನ ದುರಾಸೆಯಿಂದ ಪಾಪ ಗೌರವ ಅಪರಾಧವಾಯಿತು. ನಾನು ತಿದ್ದುಕೊಳ್ಳುವೆ. ಅಯ್ಯ ಮಾನವ, ಹೇಳಲಾಗದು ಇಂತಹ ಕಥೆ ವ್ಯತ್ಯಗಳನ್ನು, ದುಃಖ ಒಕ್ಕರಿಸುವುದು ಇಂತಹ ನೋವಿನ ಕಥೆಗಳನ್ನು ಕೇಳಿ ನಿನಗೂ ಸ್ವಲ್ಪ ಕರುಣವಿಲ್ಲವೇ? ಇದು ನಿನಗನಿಸಲಿಲ್ಲವೇ? ನಮಸ್ಕಾರ ಅಧ್ಯಕ್ಷರೇ. ನಾನು ಕಪ್ಪೆರಾಯ. ನಾನು ನೀರಿನಾಗೂ ಇರ್ತೀನಿ, ಕಲ್ಲು ಬಂಡೆಗಳಲ್ಲಿ ಇರುತ್ತೇನೆ, ಸಂದಿಗೊಂದಿಗಳಲ್ಲಿ ನಾನು ವಾಸಿಸುವೆ. ಹಾ ಹೇಳಪ್ಪ ಕಪ್ಪೆರಾಯ, ಏನು ನಿನ್ನ ಸಮಸ್ಯೆ? ಏನು ಮಾಡಿದ ಈ ಮಾನವ?
ನೋಡಿ ಅಧ್ಯಕ್ಷರೇ, ಎಂಥ ಬರಗಾಲಿದ್ರು ನಾ ಕೂಗಿದರೆ ಮಳೆ ಬರುತ್ತದೆ. ಅನೇಕ ಆಕಾರಗಳಲ್ಲಿ ವಾಸಿಸುವ ಕೆರೆ, ಬಾವಿ, ಹಳ್ಳ, ಕೊಳ್ಳ, ಆದರೆ ಇವತ್ತು ಬಾವಿಗಳನ್ನೇ ಮುಚ್ಚಿದ್ದಾರೆ. ಹೌದು ಹೌದು, ನಿಜ ಇದೆ. ಈ ಪ್ರಕೃತಿ ಮಡಿಲಲ್ಲಿ ನಿಮ್ಮದೊಂದು ಸಂತತಿ ವಿಶೇಷವಾಗಿದೆ. ಮತ್ತೆ ನೋಡಿ ಅಧ್ಯಕ್ಷರೇ, ನಾವು ವಾಸಿಸುವ ಕೆರೆ, ಬಾವಿ, ಹೊಡಗಳನ್ನು ಮುಚ್ಚಿ ಅಲ್ಲಿ ಆಫೀಸ್ ಕಚೇರಿಗಳನ್ನು ಕಟ್ಟಿಕೊಂಡು ಈ ಮನುಷ್ಯ ಮೆರೆ ಕುಂತಾನ. ನಾಳೆ ಅವರು ಮನೆ ತಿಂತಾರೇನು? ಮಳೆ ಬರ್ಲಿಲ್ಲ ಅಂದ್ರೆ, ನಾವು ಮಳೆಯನ್ನು ಕರೀಲಿಲ್ಲ ಅಂದ್ರೆ? ನಮಸ್ಕಾರ ಅಧ್ಯಕ್ಷರೇ, ನಾನು ನವಿಲು. ನಾನು ರಾಷ್ಟ್ರೀಯ ಪಕ್ಷಿ. ನಾನು ಮಕ್ಕಳಿಗೆ ಬಹಳ ಪ್ರಿಯ. ನನ್ನ ಗೆರೆಗಳನ್ನು ಪುಸ್ತಕದಲ್ಲಿ ಇಟ್ಟುಕೊಳ್ಳುವರು. ಹೌದು, ಹೇಳು, ಏನಾಯ್ತು? ನನ್ನ ಸಂತತಿಯೇ ಕಡಿಮೆ ಆಗಿದ್ದರೆ ಹೀಗಾದರೆ ಹೇಗೆ ಅಧ್ಯಕ್ಷರೇ? ಅಯ್ಯೋ ಪಾಪ, ಯಪ್ಪ, ಎಂತೆಂತ ಕೆಲಸ ಮಾಡಿರುವ ಈ ಮಾನವ. ಸ್ವಲ್ಪ ಕರಿಯಪ್ಪ, ದುಡ್ಡಿನ ದುರಾಸೆಗೆ ಒಳಪಟ್ಟು ನೋಡು, ನೀನು ಎಂತೆಂತ ಕೆಲಸ ಮಾಡಿರುವೆ. ಎಂತ ಘೋರವಾದ ಘಟನೆಗಳನ್ನು ನಡೆಸುವುದು. ಇದಕ್ಕೆಲ್ಲ ನೀನೇ ಹೊಣೆಗಾರ. ಹೇಳು, ಇದಕ್ಕೆ ಏನು ಮಾಡುವೆ? ಅಯ್ಯೋ ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೆ ಎಷ್ಟೆಷ್ಟೋ ಘಟನೆಗಳು ನಡೆದಿವೆ. ಎಲ್ಲ ಪ್ರಾಣಿ ಪಕ್ಷಿಗಳು ನೋವು, ನನ್ನ ಸಂಕಟ, ವೇದನ ಕೇಳಿ ನನಗೂ ನೋವು ಆಯಿತು. ನನ್ನ ತಪ್ಪಿನ ಅರಿವಾಯಿತು. ಇನ್ನು ತಿದ್ದಿಕೊಳ್ಳುವೆ. ತಪ್ಪು ಒಪ್ಪಿಕೊಂಡಿರುವೆ, ಆದರೆ ಇದಕ್ಕೆ ಪರಿಹಾರ ಏನು ಮಾಡುವೆ? ಹೇಳು ಕರಿಯಪ್ಪ, ಏನು? ಅಧ್ಯಕ್ಷರೇ, ಇನ್ನೊಮ್ಮೆ ಈ ರೀತಿ ಆಗದಂತೆ ನೋಡಿಕೊಳ್ಳುವೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಇದನ್ನು ತಿದ್ದಿಕೊಳ್ಳುವೆ. ತಮ್ಮ ಎಲ್ಲರ ಸಹಾಯ ನನಗೂ ಬೇಕು. ನಮ್ಮ ಸಹಾಯ ಯಾವಾಗ್ಲೂ ಇರುತ್ತೆ. ಹೇಳು ಕರಿಯಪ್ಪ, ಏನದು? ಎಲ್ಲ ಪ್ರಾಣಿ ಪಕ್ಷಿಗಳು ನನಗೂ ಸಹಾಯ ಮಾಡೋದಂಗೆ ಆಗುತ್ತದೆ. ಎಲ್ಲ ಪ್ರಾಣಿ ಬೀಜಗಳನ್ನು ತಂದು ಕೊಟ್ಟರೆ ನನಗೂ ಸಹಾಯವಾಗುತ್ತದೆ. ನಾ ಎಲ್ಲೆಲ್ಲಿ ಗಿಡಗಳನ್ನು ಕಡಿದಿರುವೆನೋ ಅಲ್ಲಲ್ಲಿ ಗಿಡಗಳನ್ನು ಹಚ್ಚುವೆನು. ಆಯ್ತು ಕರಿಯಪ್ಪ. ನನ್ನ ಬಂಧುಗಳೇ, ಕರಿಯಪ್ಪ ತನ್ನ ತಪ್ಪು ಒಪ್ಪಿಕೊಂಡಿರುವ ಇವಾಗ ತಾನು ಎಲ್ಲೆಲ್ಲಿ ಗಿಡಗಳನ್ನು ಕಡಿದಿದ್ದನೋ ಅಲ್ಲಲ್ಲಿ ಗಿಡಗಳನ್ನು ಹಚ್ಚಲು ಕೇಳಿಕೊಂಡಿರುವನು. ನೀವುಗಳು ಪ್ರತಿಯೊಬ್ಬರು ಒಂದೊಂದು ಬೀಜಗಳನ್ನು ತಂದು ಕೊಡ್ರಿ. ಮತ್ತೆ ಆ ಊರಲ್ಲಿ ಕರಿಯಪ್ಪ ಗಿಡ ಮರಗಳನ್ನು ಬೆಳೆಸಿದನು. ಮತ್ತೆ ನೆರೆಗಳೂರು ಹಚ್ಚ ಹಸಿರಾಯಿತು, ಬೆಳೆಸಿದನು. ಮತ್ತೆ ಆ ಊರಲ್ಲಿ ಆ ಪ್ರಾಣಿ ಪಕ್ಷಿಗಳು ಬಹಳ ಸುಖದಿಂದ, ಬಹಳ ನೆಮ್ಮದಿಯಿಂದ ವಾಸಿಸಲು ಪ್ರಾರಂಭಿಸಿದವು. ದಯವಿಟ್ಟು ಗಿಡ ಮರಗಳನ್ನು ಕಡಿಬೇಡಿ. ಶಾಲಾ ಕಾಲೇಜುಗಳಲ್ಲಿ ಮರಗಳನ್ನು ಬೆಳೆಸಿರಿ. ಕಾಲೇಜುಗಳಲ್ಲಿ ಗಿಡ ಮರಗಳನ್ನು ಪೋಷಿಸೋಣ. ಪರಿಸರವೇ ನಮಗೆ ಸಂಪತ್ತು. ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡು ಉಳಿಸಿ ನಾಡು ಬೆಳೆಸಿ. ಕಾಡು ಬೆಳೆಸಿ ನಾಡು ಉಳಿಸಿ. ಜೈ ಹಿಂದ್. ಜೈ ಹಿಂದ್. ಜೋರಾದ ಚಪ್ಪಾಳೆ ತಟ್ಟಿ ಅರ್ಥಗರ್ಭಿತವಾದಂತಹ ಸಂದೇಶವನ್ನೇ ಮಕ್ಕಳು ಕೊಟ್ಟರು.